Hello everyone, welcome for the course Financial Accounting First. Subject code is 20CP12T. First semester. This is the Unit 2 of Financial Accounting First. In Unit 2, Journal and Ledgers is the second chapter. So this is the session 5. In session 4, we discussed some simple and common journal entries. Once again, we have to discuss some more journal transactions in this session 5. Before going to the table contents, we have to discuss regarding the learning objective of the course. From this course, student now basic knowledge of the financial accounting, familiarize with the basic term of the accounting, familiarize with the methods of recording the various business transaction, acquire the necessary skill to maintain the various books of accounts. Next, problems on journal entries. So this is the most important topic of the session 5. ವಾಸ್ ಜರ್ನಲ್ ಎಂಟ್ರೀಸ್ ಫ್ರಮ್ ದ ಫಾಲೋಯಿಂಗ್ ಸೆಷನ್. ಇಂದಿನ ಒಂದು ಸೆಷನ್ನಲ್ಲಿ ನಾನು ಆಲ್ರೆಡಿ 2 ಕ್ವಶನನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ಒಂದು ಕ್ವಶನ್ ಬೇಸಿಸ್ ಮೇಲೆ ಈ ಒಂದು ಟ್ರಾನ್ಸಾಕ್ಷನನ್ನು ನೀಡಲಾಗಿದೆ. ಮೊದಲನೆಯ ಟ್ರಾನ್ಸಾಕ್ಷನ್, ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ ₹5,000, ಗೂಡ್ಸ್ ₹2,000 ಆ್ಯಂಡ್ ಫರ್ನಿಚರ್ ₹8,000. ಇಲ್ಲಿ ಒಂದು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಲಾಗಿದೆ. ಹೇಗೆ ಪ್ರಾರಂಭ ಮಾಡಲಾಗಿದೆ ಅಂದರೆ 5,000 ಕ್ಯಾಶ್ ಜೊತೆಗೆ ಮತ್ತು 2,000 ಗೂಡ್ಸ್ ಜೊತೆಗೆ ಮತ್ತು 8,000 ವರ್ತ್ ಫರ್ನಿಚರನ್ನು ಯೂಸ್ ಮಾಡಿಬಿಟ್ಟು ಒಂದು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಲಾಗಿದೆ. ಸೊ ಮೊದಲು ನಾವು ಈ ಥರ ಟ್ರಾನ್ಸಾಕ್ಷನ್ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡಾದಮೇಲೆ ಸೆಕೆಂಡ್ ಸ್ಟೆಪ್ಪಲ್ಲಿ ಫೈಂಡ್ ಔಟ್ ದಿ ಅಕೌಂಟ್ಸ್ ಇನ್ಕ್ಲೂಡೆಡ್ ಇನ್ ಟ್ರಾನ್ಸಾಕ್ಷನ್. ಈ ಟ್ರಾನ್ಸಾಕ್ಷನಲ್ಲಿ ಇರುವಂತಹ ಅಕೌಂಟನ್ನು ಐಡೆಂಟಿಫೈ ಮಾಡಬೇಕು. ಸೊ ಫಸ್ಟ್ ಅಕೌಂಟ್ ಯಾವುದು? ಕ್ಯಾಶ್ ಅಕೌಂಟ್ ಒಂದಿದೆ, ಇನ್ನೊಂದು ಗೂಡ್ಸ್ ಅಕೌಂಟ್ ಇದೆ, ಮತ್ತೊಂದು ಫರ್ನಿಚರ್ ಅಕೌಂಟ್. ಈ ಎಲ್ಲ ಕ್ಯಾಶ್, ಗೂಡ್ಸ್, ಫರ್ನಿಚರನ್ನು ಕಾಂಟ್ರಿಬ್ಯೂಟ್ ಮಾಡಿರುವಂತಹ ಪರ್ಸನ್ ಯಾರು? ಓನರ್. ಸೊ ಓನರ್ ಅಂದ ತಕ್ಷಣ ನಾನು ಯಾವ ಅಕೌಂಟ್ ಓಪನ್ ಮಾಡಬೇಕು ಅಂತ ಹೇಳಿದ್ದೆ? ಕ್ಯಾಪಿಟಲ್ ಅಕೌಂಟನ್ನು ಓಪನ್ ಮಾಡಬೇಕು ಅಂತ ಹೇಳಿದೆ. ಯಾಕಪ್ಪ ಅಂತೇಳಿದರೆ ಈ ಎಲ್ಲ ಅಸೆಟ್ಟು ಬಿಸ್ನೆಸ್ಸಿಗೆ ಒಂದು ಕ್ಯಾಪಿಟಲ್ ರೂಪದಲ್ಲಿ ಬರೋದ್ರಿಂದ ವಿ ಹ್ಯಾವ್ ಟು ಓಪನ್ ಎ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್ ಅಟ್ ದ ಟೈಮ್ ಆಫ್ ಕಮೆನ್ಸ್ಮೆಂಟ್ ಆಫ್ ದಿ ಬಿಸ್ನೆಸ್. ಓಕೆ, ಸೊ ಈಗ ಯಾವ ಅಕೌಂಟನ್ನು ಡೆಬಿಟ್ ಮಾಡಬೇಕು, ಯಾವ ಅಕೌಂಟನ್ನು ಕ್ರೆಡಿಟ್ ಮಾಡಬೇಕು ಅನ್ನೋದು ಕ್ವಶನ್ನು. ಸೊ ಕ್ಯಾಶ್, ಗೂಡ್ಸ್, ಫರ್ನಿಚರ್ಸ್ ಆರ್ ಕಮ್ಸ್ ಟು ದ ಬಿಸ್ನೆಸ್. ಈ 3 ಅಸೆಟ್ಟು ಬಿಸ್ನೆಸ್ಗೆ ಬರೋದ್ರಿಂದ ರಿಯಲ್ ಅಕೌಂಟ್ ರೂಲ್ಸ್ ಪ್ರಕಾರ ಡೆಬಿಟ್ ಆಲ್ ದ ಅಸೆಟ್ಸ್, ಡೆಬಿಟ್ ವಾಟ್ ಎವರ್ ದ ಅಸೆಟ್ ಕಮ್ಸ್ ಟು ದ ಬಿಸ್ನೆಸ್. ಸೊ ಬಿಸ್ನೆಸ್ಗೆ ಬರುವಂಥ ಎಲ್ಲ ಅಸೆಟನ್ನು ನಾವು ಡೆಬಿಟ್ ಮಾಡಬೇಕಾಗತ್ತೆ. ಹಾಗಾಗಿ ಕ್ಯಾಶ್ ಅಕೌಂಟ್ ಡೆಬಿಟೆಡ್, ಕ್ಯಾಶ್ ಇಲ್ಲಿ ನೋಡಿ, ಇಲ್ಲಿ ಎಂಟ್ರಿ ಮಾಡಲಾಗಿದೆ. ಕ್ಯಾಶ್ ಅಕೌಂಟ್ ಡೆಬಿಟ್, ಸ್ಟಾಕ್ ಅಕೌಂಟ್ ಡೆಬಿಟ್, ಫರ್ನಿಚರ್ ಅಕೌಂಟ್ ಡೆಬಿಟ್. ಸ್ಟಾಕ್ ಅಂತ ಹೇಳಿದ್ರೆ ಗೂಡ್ಸ್ ಅಂತ ನಾವು ಎಂಟ್ರಿ ಮಾಡ್ಬೋದು. ಸ್ಟಾಕ್ ಅಕೌಂಟ್ ಡೆಬಿಟ್, ಫರ್ನಿಚರ್ ಅಕೌಂಟ್ ಡೆಬಿಟ್. ಕ್ಯಾಶ್ ಅಮೌಂಟ್ 5,000 ಡೆಬಿಟ್ ಆಗಿರೋದ್ರೆ ಡೆಬಿಟ್ ಅಮೌಂಟ್ ಕಾಲಮೆಲ್ಲ ಎಂಟ್ರಿ ಮಾಡಬೇಕಾಗುತ್ತೆ. ಸ್ಟಾಕ್ ಅಕೌಂಟ್ ಡೆಬಿಟ್ ಆಗಿರೋದ್ರಿಂದ ಸ್ಟಾಕ್ ವ್ಯಾಲ್ಯೂ 2,000 ಡೆಬಿಟ್ ಅಮೌಂಟ್ ಕಾಲಮಲ್ಲಿ ಎಂಟ್ರಿ ಮಾಡಿದೆ. ಮತ್ತು ಫರ್ನಿಚರ್ ಅಕೌಂಟ್ ವರ್ತ್ ₹8,000 ಆಗಿರೋದ್ರಿಂದ ಡೆಬಿಟ್ ಅಮೌಂಟ್ ಕಾಲಮಲ್ಲಿ 8,000 ಎಂಟ್ರಿ ಮಾಡಿದ್ವಿ. ಸೊ ದೀಸ್ ಅಸೆಟ್ಸ್ ಆರ್ ಗಿವನ್ ಫ್ರಮ್ ದ ಓನರ್. ಸೊ ಕ್ಯಾಪಿಟಲ್ ಅಕೌಂಟನ್ನು ಓಪನ್ ಮಾಡಿದ್ವಿ. ಒಟ್ಟು ಅಸೆಟ್ಟಿನ ವ್ಯಾಲ್ಯೂ 15,000ನ ಕ್ರೆಡಿಟ್ ಅಮೌಂಟ್ ಕಾಲಮಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಬೀಯಿಂಗ್ ಬ್ರೀಫ್ ಎಕ್ಸ್ಪ್ಲನೇಷನ್ ಅಬೌವ್ ದ ಅಸೆಟ್ಸ್ ಇಂಟ್ರೊಡ್ಯೂಸ್ಡ್ ಬೈ ದ ಓನರ್ ಟು ದ ಬಿಸ್ನೆಸ್ ಆರ್ ಅಬೌವ್ ದಿ ಅಸೆಟ್ಸ್ ಬ್ರಾಟ್ ಇನ್ ಟು ದ ಬಿಸ್ನೆಸ್ ಬೈ ದ ಪ್ರೊಪ್ರೈಟರ್ ಅಂತೇಳ್ಬಿಟ್ಟು ಬ್ರೀಫ್ ಎಕ್ಸ್ಪ್ಲನೇಷನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಸೆಕೆಂಡ್ ಟ್ರಾನ್ಸಾಕ್ಷನ್, purchased goods for cash ₹2,000 from C ₹1,000 and from D on credit ₹3,000. ಈ ಟ್ರಾನ್ಸಾಕ್ಷನ್ನ ಮೊದಲು ಅರ್ಥ ಮಾಡ್ಕೋಬೇಕಾಗುತ್ತೆ. ಸಮ್ ಗೂಡ್ಸನ್ನು ಕ್ಯಾಶಲ್ಲಿ ಪರ್ಚೇಸ್ ಮಾಡಿ 2,000 ವರ್ತ್ ಗೂಡ್ಸನ್ನು ಕ್ಯಾಶಿಗೆ ಪರ್ಚೇಸ್ ಮಾಡಲಾಗಿದೆ. ಮತ್ತು 1,000 ವರ್ತ್ ಗೂಡ್ಸನ್ನು ಮಿಸ್ಟರ್ ಸಿಯಿಂದ ಪರ್ಚೇಸ್ ಮಾಡಲಾಗಿದೆ. ನೆಕ್ಸ್ಟು ಮತ್ತು 3,000 ವರ್ತ್ ಗೂಡ್ಸನ್ನು ಮಿಸ್ಟರ್ ಡಿಯಿಂದ ಪರ್ಚೇಸ್ ಮಾಡಲಾಗಿದೆ ಅಂತ ಕೊಡಲಾಗಿದೆ. ಸೊ ಈ ಒಂದು ಟ್ರಾನ್ಸಾಕ್ಷನ್ ಅರ್ಥ ಮಾಡಿಕೊಂಡಾದಮೇಲೆ ಸೆಕೆಂಡ್ ಸ್ಟೆಪ್ಪಲ್ಲಿ ನಾವೇನು ಮಾಡಬೇಕಾಗುತ್ತೋ, ಈ ಟ್ರಾನ್ಸಾಕ್ಷನ್ ಇರುವಂಥ ಅಕೌಂಟನ್ನು ಫೈಂಡ್ ಔಟ್ ಮಾಡಬೇಕು. ಯಾವ್ಯಾವ ಅಕೌಂಟ್ ಇದೆ? ಫಸ್ಟ್ ಕ್ಯಾಶ್ ಅಕೌಂಟ್,
ಅಂತ ಒಂದು ಓಪನ್ ಮಾಡ್ತೀವಿ, ಕ್ಯಾಶ್ ಅಕೌಂಟ್ ಒಂದಿದೆ. ಮತ್ತು ಇನ್ನೊಂದು 1000 ವರ್ತ್ ಗೂಡ್ಸನ್ನು ಸಿಯಿಂದ ಪರ್ಚೇಸ್ ಮಾಡಲಾಗಿರೋದ್ರಿಂದ ಸಿ ಅಕೌಂಟನ್ನು ಓಪನ್ ಮಾಡ್ತೀವಿ. ಮತ್ತು ಫ್ರಮ್ ಡಿಯಿಂದ ನಾವು ಕ್ರೆಡಿಟಲ್ಲಿ ಪರ್ಚೇಸ್ ಮಾಡಲಾಗಿದೆ ಇನ್ನೊಂದು ಮಿಸ್ಟರ್ ಡಿ ಅಕೌಂಟನ್ನು ಓಪನ್ ಮಾಡ್ತೀವಿ. ಮತ್ತು ಯಾವ ಅಕೌಂಟನ್ನು ಡೆಬಿಟ್ ಮಾಡಬೇಕು, ಯಾವ ಅಕೌಂಟನ್ನು ಕ್ರೆಡಿಟ್ ಮಾಡಬೇಕು ಅನ್ನೋದು ಕ್ವಶನ್. ಸಾಮಾನ್ಯವಾಗಿ ಪರ್ಚೇಸ್ ಅಕೌಂಟ್ ನಿಮ್ಗೆ ಗೊತ್ತಿದೆ. ಪರ್ಚೇಸ್ ಅಕೌಂಟ್ ಯಾವಾಗಲೂ ಏನು ಮಾಡ್ತೀವಿ ನಾವು ಡೆಬಿಟ್ ಮಾಡ್ತೀವಿ. ಪರ್ಚೇಸ್ ಇಂಡಿಕೇಟ್ ದಿ ಎಕ್ಸ್ಪೆನ್ಸ್, ಸೊ ದಟ್ ಪರ್ಚೇಸ್ ಅಕೌಂಟ್ ಆಲ್ವೇಸ್ ಡೆಬಿಟೆಡ್ ಟು ದ ಅಕೌಂಟ್. ಸೊ ಪರ್ಚೇಸ್ ಅಕೌಂಟ್ ಡೆಬಿಟ್ ಮಾಡಿದ್ವಿ. ಸೊ ಈ ಪರ್ಚೇಸನ್ನು ಹೇಗೆ ಮಾಡಿದ್ವಿ? ಬೈ ದ ಕ್ಯಾಶ್ ಮೂಲಕ ಪರ್ಚೇಸ್ ಮಾಡಿದ್ವಿ. ಸೊ ಕ್ಯಾಶ್ ಅಕೌಂಟ್, ಕ್ಯಾಶ್ ಗೋಸ್ ಔಟ್. ಸೊ ಕ್ಯಾಶ್ ಅಕೌಂಟನ್ನು ಕ್ರೆಡಿಟ್ ಮಾಡಿದ್ವಿ. 2000 ವರ್ತ್ ಗೂಡ್ಸನ್ನು ಮಿಸ್ಟರ್ ಸಿ ಇಂದ ಪರ್ಚೇಸ್ ಮಾಡಿದ್ವಿ. 2000 ನಾವು ಮಿಸ್ಟರ್ ಸಿ ಅಕೌಂಟಿಗೆ ಹಾಕ್ತೀವಿ. ನೆಕ್ಸ್ಟು 3000 ವರ್ತ್ ಗೂಡ್ಸನ್ನು ಕ್ರೆಡಿಟಲ್ಲಿ ಮಿಸ್ಟರ್ ಡಿ ಇಂದ ಪರ್ಚೇಸ್ ಮಾಡಿದ್ವಿ. ಮಿಸ್ಟರ್ ಸಿ ಆ್ಯಂಡ್ ಮಿಸ್ಟರ್ ಡಿ ಆರ್ ದಿ ಗಿವರ್ ಆಫ್ ದಿ ಗೂಡ್ಸ್, ಆರ್ ದ ಸಪ್ಲೈಯರ್ ಆಫ್ ದಿ ಗೂಡ್ಸ್, ದೇ ಆರ್ ದಿ ಕ್ರೆಡಿಟಾರ್. ಸೊ ಹಾಗಾಗಿ ಇಬ್ಬರು ಅಕೌಂಟನ್ನು ನಾವೇನು ಮಾಡಬೇಕಾಗುತ್ತೆ, ಕ್ರೆಡಿಟಲ್ಲಿ ಎಂಟ್ರಿ ಮಾಡ್ತೀವಿ. ಬೀಯಿಂಗ್ ಗೂಡ್ಸ್ ಪರ್ಚೇಸ್ಡ್ ಪಾರ್ಟ್ಲಿ ಫಾರ್ ದ ಕ್ಯಾಶ್, ಅರ್ಥ 1000 ವರ್ತ್ ಗೂಡ್ಸನ್ನು ಕ್ಯಾಶಲ್ಲಿ ಪರ್ಚೇಸ್ ಮಾಡಿದ್ವಿ. ರಿಮೈನಿಂಗ್ 5000 ವರ್ತ್ ಗೂಡ್ಸನ್ನು ಕ್ರೆಡಿಟಲ್ಲಿ ಸಿ ಮತ್ತು ಡಿಯಿಂದ ಪರ್ಚೇಸ್ ಮಾಡಲಾಗಿದೆ. ಓಕೆ, ಸೊ ಪಾರ್ಟ್ಲಿ ಪೇಮೆಂಟ್ ಈಸ್ ಮೇಡ್ ಫಾರ್ ದಿ partly payment consists the cash, remaining purchase of the goods are made on credit ಅಂತ ಹೇಳ್ಬೋದು. ನೆಕ್ಸ್ಟ್ ಟ್ರಾನ್ಸಾಕ್ಷನ್, ಥರ್ಡ್ ಟ್ರಾನ್ಸಾಕ್ಷನ್, sold goods to Z for cash ₹2000 ಆ್ಯಂಡ್ ಆನ್ ಕ್ರೆಡಿಟ್ ₹3000. ಇಲ್ಲಿ ಈ ಟ್ರಾನ್ಸಾಕ್ಷನ್ ಅರ್ಥ ಮಾಡ್ಕೊಳ್ಳಿ ಮೊದಲಿಗೆ. ಗೂಡ್ಸನ್ನು ಮಾರಾಟ ಮಾಡಲಾಗಿದೆ ಯಾರಿಗೆ? ಜೆಡ್ಡಿಗೆ ಫಾರ್ ಕ್ಯಾಶ್ ₹2000. ಮಿಸ್ಟರ್ ಜೆಡ್ಡಿಗೆ 2000 ವರ್ತ್ ಆಫ್ ಗೂಡ್ಸನ್ನು ಕ್ಯಾಶ್ಗೆ ಮಾರಾಟ ಮಾಡಲಾಗಿದೆ ಮತ್ತು 3000 ವರ್ತ್ ಆಫ್ ಗೂಡ್ಸನ್ನು ಕ್ರೆಡಿಟಲ್ಲಿ ಮಾರಾಟ ಮಾಡಲಾಗಿದೆ. ಸೊ ಇಟ್ ಈಸ್ ದ ಪಾರ್ಟ್ಲಿ ಕ್ಯಾಶ್ ಸೇಲ್ಸ್ ಆ್ಯಂಡ್ ಪಾರ್ಟ್ ಈಸ್ ದ ಕ್ರೆಡಿಟ್ ಸೇಲ್ಸ್. ಸೊ ದಿಸ್ ಟ್ರಾನ್ಸಾಕ್ಷನ್ ಕನ್ಸಿಸ್ಟ್ ಬೋತ್ ದಿ ಕ್ಯಾಶ್ ಟ್ರಾನ್ಸಾಕ್ಷನ್ ಆ್ಯಂಡ್ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಅರ್ಥ, ಸಮ್ ಗೂಡ್ಸನ್ನು ಕ್ಯಾಶಿಗೆ ಮಾರಾಟ ಮಾಡಲಾಗಿದೆ, ಕ್ಯಾಶ್ ಟ್ರಾನ್ಸಾಕ್ಷನ್, ಮತ್ತು ಸಮ್ ಗೂಡ್ಸನ್ನು ಕ್ರೆಡಿಟಲ್ಲಿ ಸೇಲ್ ಮಾಡಲಾಗಿದೆ. ಹಾಗಾಗಿ ಇದು ಕ್ರೆಡಿಟ್ ಟ್ರಾನ್ಸಾಕ್ಷನ್, ಎರಡು ಟ್ರಾನ್ಸಾಕ್ಷನ್ ಇನ್ಕ್ಲೂಡ್ ಆಗಿದೆ. ಕಾಂಪೌಂಡ್ ಜರ್ನಲ್ ಎಂಟ್ರಿ ಅಂತಲೇ ಹೇಳ್ಬೋದು. ಮತ್ತು ಈ ಟ್ರಾನ್ಸಾಕ್ಷನ್ ಬರುವಂತಹ ಅಕೌಂಟ್ ಯಾವ್ಯಾವಪ್ಪ ಅಂದರೆ, ಫಸ್ಟು ಮೊದಲನೇದು ಪರ್ಸನ್ಗೂ ಯಾರಿಗೆ ನಾವು ಮಾರಾಟ ಮಾಡಿದ್ದೀವಿ, ಜೆಡ್ಡಿಗೆ ಮಾರಾಟ ಮಾಡಿದ್ದೀವಿ. ಸೊ ಜೆಡ್ ಒನ್ ಅಕೌಂಟ್ ಓಪನ್ ಮಾಡ್ತೀವಿ. ಫಸ್ಟ್ ಮಿಸ್ಟರ್ ಜೆಡ್ ಅಕೌಂಟ್ ಓಪನ್ ಮಾಡ್ತೀವಿ. ನೆಕ್ಸ್ಟ್ ಕ್ಯಾಶ್ ಅಕೌಂಟ್, ಕ್ಯಾಶ್ ಟ್ರಾನ್ಸಾಕ್ಷನ್ ಇರೋದ್ರಿಂದ ಕ್ಯಾಶ್ ಅಕೌಂಟ್ ಒಂದು ಓಪನ್ ಮಾಡ್ತೀವಿ. ಆನ್ ಕ್ರೆಡಿಟ್, ಸೊ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಯಾರಿಗೆ ನಾವು ಗೂಡ್ಸನ್ನು, ಕ್ರೆಡಿಟ್ ಟ್ರಾನ್ಸಾಕ್ಷನ್ ಕ್ರಿಯೇಟ್ ಒಬ್ಲಿಗೇಷನ್ ಬಿಟ್ವೀನ್ ದ ಪರ್ಸನ್. ಸೊ ಇಲ್ಲಿ ಬಿಸ್ನೆಸ್ಸು ಮತ್ತು ಮಿಸ್ಟರ್ ಜೆಡ್ ಮಧ್ಯೆ ಒಂದು ಒಬ್ಲಿಗೇಷನ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಮಿಸ್ಟರ್ ಜೆಡ್ ಅಕೌಂಟನ್ನು ನಾವು ಓಪನ್ ಮಾಡಬೇಕಾಗುತ್ತೆ. ಸೊ ಒಟ್ಟು ಬರೋಂಥ 3 ಅಕೌಂಟಲ್ಲಿ ಮೊದಲನೇ ಅಕೌಂಟು ಕ್ಯಾಶ್ ಅಕೌಂಟು, ಎರಡನೇ ಅಕೌಂಟು ಜೆಡ್ ಅಕೌಂಟು, ಮೂರನೇ ಅಕೌಂಟು ಸೇಲ್ಸ್ ಅಕೌಂಟ್ ಅಂತೇಳ್ಬಿಟ್ಟು. ಯಾವ ಅಕೌಂಟನ್ನು ಡೆಬಿಟ್ ಮಾಡಬೇಕು, ಯಾವ ಅಕೌಂಟನ್ನು ಕ್ರೆಡಿಟ್ ಮಾಡಬೇಕು ಅನ್ನೋದು ಕ್ವಶನ್. ಸಾಮಾನ್ಯವಾಗಿ ಸೇಲ್ಸ್ ಅಕೌಂಟನ್ನು ನಾವು ಯಾವಾಗಲೂ ಏನು ಮಾಡ್ತೀವಿ, ಕ್ರೆಡಿಟ್ ಮಾಡ್ತೀವಿ. ಸೇಲ್ಸ್ ಇಂಡಿಕೇಟ್ ದಿ ಇನ್ಕಮ್. ಡೆಬಿಟಲ್ಲಿ ಸೊ ಗೂಡ್ಸನ್ನು ನಾವು ಸೇಲ್ ಮಾಡಿದಾಗ ನಮಗೆ ಕ್ಯಾಶ್ ಬರುತ್ತೆ. ಸೊ ಹಾಗೆ ಕ್ಯಾಶ್ ಅಕೌಂಟ್, ರಿಯಲ್ ಅಕೌಂಟ್ ರೂಲ್ಸ್ ಪ್ರಕಾರ ಡೆಬಿಟ್ ದ ಅಸೆಟ್, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ಯಾಶ್ ಕಮ್ಸ್ ಇನ್. ಸೊ ಕ್ಯಾಶ್ ಅಕೌಂಟನ್ನು ಡೆಬಿಟ್ ಮಾಡ್ತೀವಿ. ನೆಕ್ಸ್ಟು ಕ್ರೆಡಿಟಲ್ಲಿ ಗೂಡ್ಸನ್ನು ನಾವು ಸೇಲ್ ಮಾಡಿರೋದ್ರಿಂದ ಮಿಸ್ಟರ್ ಜೆಡ್ಗೆ, ಮಿಸ್ಟರ್ ಜೆಡ್ ಇಸ್ ದ ರಿಸೀವರ್ ಆಫ್ ದಿ ಗೂಡ್ಸ್ ಆಗ್ತಾನೆ. ಸೊ ಹಾಗಾಗಿ ಮಿಸ್ಟರ್ ಜೆಡ್ ಅಕೌಂಟನ್ನು ಡೆಬಿಟ್ ಮಾಡ್ತೀವಿ. ಸೊ ಕ್ಯಾಶ್ ಕಮ್ಸ್ ಟು ದ ಬಿಸ್ನೆಸ್ ಫ್ರಮ್ ದ ಸೇಲ್ ಆಫ್ ದಿ ಗೂಡ್ಸ್ ಫಾರ್ ದಿ ಕ್ಯಾಶ್ ಅಕೌಂಟ್ ಡೆಬಿಟ್ ಮಾಡಿದ್ವಿ. ಮತ್ತು ಮಿಸ್ಟರ್ ಜೆಡ್ಡಿಗೆ ನಾವು ಗೂಡ್ಸನ್ನು ಕ್ರೆಡಿಟಲ್ಲಿ ಸೇಲ್ ಮಾಡಿದ್ವಿ. ಇಟ್ ಕ್ರಿಯೇಟ್ ಎ ಒಬ್ಲಿಗೇಷನ್ ಬಿಟ್ವೀನ್ ದ ಬಿಸ್ನೆಸ್ ಆ್ಯಂಡ್ ದ ಮಿಸ್ಟರ್ ಜೆಡ್. ಹಾಗಾಗಿ ಮಿಸ್ಟರ್ ಜೆಡ್ ಅಕೌಂಟನ್ನು ನಾವು ಡೆಬಿಟ್ ಮಾಡಿದ್ವಿ. ನೆಕ್ಸ್ಟ್ ಸೇಲ್ಸ್ ಅಕೌಂಟ್, ಸೇಲ್ಸ್ ಇಂಡಿಕೇಟ್ ದಿ ರೆವಿನ್ಯೂ. ಹಾಗಾಗಿ ಸೇಲ್ಸ್ ಅಕೌಂಟನ್ನು ಕ್ರೆಡಿಟ್ ಮಾಡಿದ್ವಿ. ಟೋಟಲಿ 5000 ವರ್ತ್ ಆಫ್ ಗೂಡ್ಸ್ ಸೋಲ್ಡ್ ಪಾರ್ಟ್ಲಿ ಫಾರ್ ದಿ ಕ್ಯಾಶ್ ಆ್ಯಂಡ್ ಪಾರ್ಟ್ಲಿ ಆರ್ ಕ್ರೆಡಿಟ್ ಟು ದ ಮಿಸ್ಟರ್ ಜೆಡ್. ದಟ್ ಈಸ್ ದ ಎಕ್ಸ್ಪ್ಲನೇಷನ್ ರಿಗಾರ್ಡಿಂಗ್ ದ transaction. Next one, fourth transaction. Sold goods to E ₹2000 and F ₹3000. Here the sum goods. ಈ ಟ್ರಾನ್ಸಾಕ್ಷನ್ ಮೊದಲು ಅರ್ಥ ಮಾಡ್ಕೋಬೇಕು. ಗೂಡ್ಸನ್ನು ಮಿಸ್ಟರ್ ಇಗೆ ಮತ್ತು ಮಿಸ್ಟರ್ ಎಫ್ಗೆ ಮಾರಾಟ ಮಾಡಲಾಗಿದೆ. ಫಾರ್ ಕ್ಯಾಶ್ ಮತ್ತು ಆನ್ ಕ್ರೆಡಿಟ್ ಅನ್ನೋಂಥ ವರ್ಡನ್ನು ಕೊಟ್ಟಿಲ್ಲ. ಸೊ ನಾವೊಂದು ಅಸಂಪ್ಷನ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಇಟ್ ಮೀನ್ಸ್ ಗೂಡ್ಸ್ ಆರ್ ಸೋಲ್ಡ್
ಟು ಬೋತ್ ದಿ ಪರ್ಸನ್ ಆನ್ ಕ್ರೆಡಿಟ್. ಇಬ್ಬರಿಗೂ ನಾವು ಕ್ರೆಡಿಟಲ್ಲಿ ಗೂಡ್ಸನ್ನು ಮಾರಾಟ ಮಾಡಿದ್ದೀವಿ ಅಂತ ಅರ್ಥ ಮಾಡಿಕೊಂಡು ನಾವು ಟ್ರಾನ್ಸಾಕ್ಷನ್ನ ಮಾಡಬೇಕಾಗತ್ತೆ. ಸೊ ಈ ಒಂದು ಟ್ರಾನ್ಸಾಕ್ಷನ್ ಬರುವಂತಹ ಅಕೌಂಟಲ್ಲಿ ಮೊದಲನೇ ಅಕೌಂಟು ನಾರ್ಮಲಿ ಸೋಲ್ಡ್ ಗೂಡ್ಸ್ ಅಂತ ತಕ್ಷಣ ನಾವು ಸೇಲ್ಸ್ ಅಕೌಂಟ್ ಓಪನ್ ಮಾಡ್ತೀವಿ. ಸೇಲ್ಸ್ ಇಂಡಿಕೇಟ್ ದಿ ರೆವಿನ್ಯೂ, ಸೇಲ್ಸ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಸೋಲ್ಡ್ ಟು ಹೂ ಇಸ್ ದ ರಿಸೀವರ್, ಎರ್ ದ 2 ಪರ್ಸನ್ ರಿಸೀವ್ಸ್ ದಿ ಗೂಡ್ಸ್. ಫಸ್ಟ್ ಒನ್ ಮಿಸ್ಟರ್ ಇ ಅಕೌಂಟು, ಇನ್ನೊಂದು ಎಫ್ ಅಕೌಂಟು. ಇ ಆ್ಯಂಡ್ ಎಫ್ ಬೋತ್ ಆರ್ ರಿಸೀವರ್ ಆಫ್ ದಿ ಗೂಡ್ಸ್. ಸೊ ಇ ಮತ್ತು ಬಿ, ಇ ಮತ್ತು ಎಫ್ ಇಬ್ಬರು ಗೂಡ್ಸನ್ನು ಪಡೆದಿದ್ದಾರೆ. ಹ್ಯಾಸ್ ದ ಗೂಡ್ಸ್ ಸೋಲ್ಡ್ ಟು ದ್ಯಾಮ್, ಅವರಿಗೆ ಮಾರಾಟ ಮಾಡಿರೋದ್ರಿಂದ ಇಬ್ಬರು ಅಕೌಂಟನ್ನು ನಾವೇನು ಮಾಡಬೇಕಾಗುತ್ತೆ, ರಿಸೀವರ್ ಆಫ್ ದಿ ಗೂಡ್ಸ್ ಆಗಿರೋದ್ರಿಂದ ನಾವು ಡೆಬಿಟ್ ಮಾಡಬೇಕಾಗುತ್ತೆ. ಅದನ್ನು ಇಲ್ಲಿ ಟ್ರಾನ್ಸಾಕ್ಷನ್ ತೋರಿಸಲಾಗಿದೆ ನೋಡಿ. ಈಸ್ ಅಕೌಂಟ್ ಡೆಬಿಟ್ ಆಗಿದೆ, ಎಫ್ಸ್ ಅಕೌಂಟ್ ಡೆಬಿಟ್ ಆಗಿದೆ ಟು ಸೇಲ್ಸ್ ಅಕೌಂಟ್. ಸೇಲ್ಸ್ ಇಂಡಿಕೇಟ್ ದಿ ರೆವಿನ್ಯೂ. ಸೊ 5,000 ವರ್ತ್ ಆಫ್ ಗೂಡ್ಸ್ ಆರ್ ಸೋಲ್ಡ್ ಟು ದ ಇ ಆ್ಯಂಡ್ ಎಫ್. ಓಕೆ, ಬೀಯಿಂಗ್ ಗೂಡ್ಸ್ ಆರ್ ಸೋಲ್ಡ್ ಇ ಆ್ಯಂಡ್ ಎಫ್ ಆನ್ ಕ್ರೆಡಿಟ್. ನೆಕ್ಸ್ಟ್, ಫಿಫ್ತ್ ಟ್ರಾನ್ಸಾಕ್ಷನ್. Received from Jed rupees 1,000 and allowed him a discount of rupees 20. ಸೊ ಇಲ್ಲಿ ಮಿಸ್ಟರ್ ಜೆಡ್ಡಿಂದ 1,000 ರೂಪಿ ನಾನು ಪಡೆದಿದ್ದೀವಿ ಮತ್ತು ಅದೇ ರೀತಿ ಅವನಿಗೆ ಡಿಸ್ಕೌಂಟನ್ನು ಕೊಟ್ಟಿದ್ದೀವಿ. ಸೊ ಈ ಟ್ರಾನ್ಸಾಕ್ಷನ್ ಅರ್ಥ ಮಾಡಿಕೊಂಡು ಇಲ್ಲಿ ಬರುವಂಥ, ಸೊ ರಿಸೀವ್ಡ್ ಫ್ರಮ್ ಮಿಸ್ಟರ್ ಜೆಡ್ rupees 1,000, ಮಿಸ್ಟರ್ ಜೆಡ್ಡಿಂದ ಅಮೌಂಟನ್ನು ಪಡೆದಿದ್ದೀವಿ. ಅಮೌಂಟ್ ಅಂದ ತಕ್ಷಣ ನಾವು ಕ್ಯಾಶ್ ಅಕೌಂಟ್ ಓಪನ್ ಮಾಡಿದ್ದೀವಿ. ಹೂ ಇಸ್ ದ ಗೀವರ್ ಅಕೌಂಟ್, ಹೂ ಇಸ್ ದ ಗೀವರ್, ಜೆಡ್ ಅಕೌಂಟನ್ನು ಓಪನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಷನ್ ಇದೆ, ಏನಪ್ಪ ಅಂದರೆ ಅಲೋಡ್ ಇಮ್ ಎ ಡಿಸ್ಕೌಂಟ್ ಆಫ್ rupees 20. ಅವನಿಗೆ ಡಿಸ್ಕೌಂಟನ್ನು ಕೊಡಲಾಗಿದೆ, ಎಷ್ಟು, 20 ರೂಪಿ. ಸೊ ಹಾಗೆ ಡಿಸ್ಕೌಂಟ್ ಅಲೋಡ್ ಅಕೌಂಟನ್ನು ಓಪನ್ ಮಾಡ್ತೀವಿ. ಒಟ್ಟು 3 ಅಕೌಂಟ್ ಬರುತ್ತೆ, ಒಂದು ಕ್ಯಾಶ್ ಅಕೌಂಟು, ಒಂದು ಡಿಸ್ಕೌಂಟ್ ಅಲೋಡ್ ಅಕೌಂಟು ಮತ್ತು ಗೀವರ್ ಅಕೌಂಟ್. ಯಾರು, ಹೂ ಇಸ್ ದ ಗೀವರ್, ಮಿಸ್ಟರ್ ಜೆಡ್ ಅಕೌಂಟ್. ಹಾಗಾಗಿ 3 ಅಕೌಂಟ್ ಕಾಂಪೌಂಡ್ ಜರ್ನಲ್ ಎಂಟ್ರಿ ಬರುತ್ತೆ. ಸೊ ಹಾಗಾಗಿ ಅದನ್ನು ಇಲ್ಲಿ ಎಂಟ್ರಿ ಮಾಡಿ ನೋಡಿ, ಇಲ್ಲಿ ಎಂಟ್ರಿ ಮಾಡಿದೆ. ಸೊ ಕ್ಯಾಶ್ ಕಮ್ಸ್ ಟು ದ ಬಿಸ್ನೆಸ್, ಕ್ಯಾಶ್ ಅಕೌಂಟ್ ಡೆಬಿಟ್ ಮಾಡಿದ್ವಿ. ಡಿಸ್ಕೌಂಟ್ ಅಲೋಡ್, ಸೊ ಅವನಿಗೆ 20 ರೂಪೀಸ್ ರಿಡಕ್ಷನ್ನ ಕೊಡಲಾಗಿದೆ. ಇಟ್ ಈಸ್ ಎ ಲಾಸ್ ಟು ದ ಬಿಸ್ನೆಸ್. ಹಾಗಾಗಿ ಡಿಸ್ಕೌಂಟ್ ಅಲೋಡ್, ಡಿಸ್ಕೌಂಟ್ ಗಿವನ್ ಬೈ ಅಸ್, ನಾವು ಡಿಸ್ಕೌಂಟನ್ನು ಕೊಟ್ಟಿದ್ದೀವಿ. ಹಾಗಾಗಿ ಡಿಸ್ಕೌಂಟ್ ಅಲೋಡ್ ಅಕೌಂಟನ್ನು ಓಪನ್ ಮಾಡ್ತೀವಿ. ಅದು ಲಾಸ್ ಆಗಿರೋದ್ರಿಂದ ಅದನ್ನು ನಾವು ಡೆಬಿಟ್ ಮಾಡ್ತೀವಿ. ಆ್ಯಂಡ್ ಕ್ಯಾಶ್ ಈಸ್ ರಿಸೀವ್ಡ್ ಅಂದರೆ ಮಿಸ್ಟರ್ ಜೆಡ್ ಈಸ್ ದ ಗೀವರ್ ಆಫ್ ದಿ ಕ್ಯಾಶ್. ಹಾಗಾಗಿ ಮಿಸ್ಟರ್ ಜೆಡ್ ಅಕೌಂಟನ್ನು ನಾವು ಕ್ರೆಡಿಟ್ ಮಾಡ್ತೀವಿ. ಒಟ್ಟು ಅಮೌಂಟ್ ಎಷ್ಟು, 1,020 ರೂಪಿ, ಬೀಯಿಂಗ್ ಕ್ಯಾಶ್ ರಿಸೀವ್ಡ್ ಫ್ರಮ್ ದ ಜೆಡ್ ಆ್ಯಂಡ್ ಅಲೋಡ್ ಡಿಸ್ಕೌಂಟ್ ಟು ಹಿಮ್. ನೆಕ್ಸ್ಟ್, ಸಿಕ್ಸ್ತ್ ಟ್ರಾನ್ಸಾಕ್ಷನ್. ಕ್ಯಾಶ್ ಪೇಡ್ ಟು ಸಿ ಆ್ಯಂಡ್ ಡಿಸ್ಕೌಂಟ್ ರಿಸೀವ್ಡ್ ಫ್ರಮ್ ಇಮ್ rupees 30 ರೂಪಿ. ಸೊ ಈ ಟ್ರಾನ್ಸಾಕ್ಷನ್ ಅರ್ಥ ಮಾಡ್ಕೊಳ್ಳಿ. ಏನಪ್ಪ ಅಂದರೆ ಕ್ಯಾಶ್ ಪೇಡ್ ಟು ಸಿ ಆ್ಯಂಡ್ ಡಿಸ್ಕೌಂಟ್ ರಿಸೀವ್ಡ್ ಫ್ರಮ್ ಇಮ್ rupees 30 ಅಂತ ಈ ಟ್ರಾನ್ಸಾಕ್ಷನಲ್ಲಿ ಬರುವಂತಹ ಅಕೌಂಟಲ್ಲಿ ಮೊದಲನೇ ಅಕೌಂಟು ಕ್ಯಾಶ್ ಪೇಡ್ ಟು ಸಿ ಅಕೌಂಟ್ ಓಪನ್ ಮಾಡ್ತೀವಿ. ಕ್ಯಾಶ್ ಪೇಡ್, ಕ್ಯಾಶ್ ಅಕೌಂಟ್ ಒಂದು ಓಪನ್ ಮಾಡ್ತೀವಿ. ಡಿಸ್ಕೌಂಟ್ ರಿಸೀವ್ಡ್ ಅಕೌಂಟನ್ನು ಓಪನ್ ಮಾಡ್ತೀವಿ. ಡಿಸ್ಕೌಂಟ್ ರಿಸೀವ್ಡ್ ಇಂಡಿಕೇಟ್ ದಿ ಇನ್ಕಮ್, ಡಿಸ್ಕೌಂಟ್ ರಿಸೀವ್ಡ್ ಅಕೌಂಟನ್ನು ಓಪನ್ ಮಾಡ್ತೀವಿ. ಒಟ್ಟು 3 ಅಕೌಂಟು, ಒಂದು ಸಿ ಅಕೌಂಟು, ಇನ್ನೊಂದು ಕ್ಯಾಶ್ ಅಕೌಂಟು, ಮತ್ತೊಂದು ಡಿಸ್ಕೌಂಟ್ ರಿಸೀವ್ಡ್ ಅಕೌಂಟ್. ಈಗ ಯಾವ ಅಕೌಂಟ್ ಡೆಬಿಟ್ ಮಾಡಬೇಕು, ಯಾವ ಅಕೌಂಟ್ ಅಂಟನ್ನು ಕ್ರೆಡಿಟ್ ಮಾಡಬೇಕು ಅನ್ನೋದು. ಪೇಡ್ ಕ್ಯಾಶ್ ಹೋಯಿತು, ಸೊ ಹಾಗಾಗಿ ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಮಾಡಿದ್ವಿ. ಡಿಸ್ಕೌಂಟ್ ರಿಸೀವ್ಡ್, ಡಿಸ್ಕೌಂಟ್ ಬಂದಿದೆ. ಡಿಸ್ಕೌಂಟ್ ರಿಸೀವ್ಡ್ ಇಂಡಿಕೇಟ್ ದಿ ಇನ್ಕಮ್, ಡಿಸ್ಕೌಂಟ್ ರಿಸೀವ್ಡ್ ಅಕೌಂಟನ್ನು ಕ್ರೆಡಿಟ್ ಮಾಡಿದ್ವಿ. ಆ್ಯಂಡ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಸಿ ಈಸ್ ದ ರಿಸೀವರ್ ಆಫ್ ದಿ ಬೆನಿಫಿಟ್, ಸಿ ಅಕೌಂಟನ್ನು ಡೆಬಿಟ್ ಮಾಡಿದ್ವಿ. ಹಾಗಾಗಿ 1,530 ರೂಪಿ ಅಮೌಂಟ್ ಈಸ್ ಇನ್ ಅಕೌಂಟ್. ಸೊ ಇಟ್ ಮೀನ್ಸ್ 1,530 ರೂಪಿ ಈಸ್ ಫುಲ್ ಸೆಟಲ್ಡ್ ಇನ್ ಆ್ಯಸ್ ಪರ್ ದಿ ಅಕೌಂಟ್. ದಿಸ್ ಅಮೌಂಟ್ ಈಸ್ ಸೆಟಲ್ಡ್. ಓಕೆ, ನೆಕ್ಸ್ಟ್ ಸೆವೆಂತ್ ಟ್ರಾನ್ಸಾಕ್ಷನ್ ಏನಪ್ಪ ಅಂತಂದರೆ ನೋಡಿ, ಇಯರ್ ವಿ ಫೈಂಡ್ ಎ ಕಾಂಪೌಂಡ್ ಜರ್ನಲ್ ಎಂಟ್ರಿ. ಪೇಡ್ ಸ್ಯಾಲರಿ rupees 500, ರೆಂಟ್ rupees 800 ಆ್ಯಂಡ್ ಪೋಸ್ಟೇಜ್ rupees 10 ಅಂತ ಹೇಳ್ತಾರೆ. ಸೊ ಇದರಲ್ಲಿ ಒಂದು ಕಾಂಪೌಂಡ್ ಜರ್ನಲ್ ಎಂಟ್ರಿಯನ್ನು ನಾವು ಫೈಂಡ್ ಔಟ್ ಮಾಡಬಹುದು. ಸ್ಯಾಲರಿಯನ್ನು ಪೇ ಮಾಡಿದ್ದೀವಿ, ರೆಂಟನ್ನು ಪೇ ಮಾಡಿದ್ದೀವಿ, ಪೋಸ್ಟೇಜ್ ಆಫ್ ₹10 ರೂಪಿನ ಪೇ ಮಾಡಿದ್ವಿ ಆನ್ ದ ಸೇಮ್ ಡೇ, ಒಂದೇ ದಿನ. ಓಕೆ, ಎಲ್ಲವನ್ನು ನಾವು ಸೇರಿಸ್ಬಿಟ್ಟು ಒಂದು ಕಾಂಪೌಂಡ್ ಜರ್ನಲ್ ಎಂಟ್ರಿಯನ್ನು ಮಾಡಬಹುದು.
ಹೇಗೆ ಎಲ್ಲ ಎಕ್ಸ್ಪೆಂಡಿಚರ್ನ ಡೆಬಿಟ್ ಮಾಡ್ತೀವಿ. ಯಾವ್ಯಾವ ಎಕ್ಸ್ಪೆಂಡಿಚರ್ ಇದೆ, ಸ್ಯಾಲರಿ ಇದೆ, ಸ್ಯಾಲರಿ ಅಕೌಂಟ್ ಡೆಬಿಟ್ ಮಾಡಿದ್ವಿ. ರೆಂಟ್ ಇದೆ, ಅದು ಒಂದು ಎಕ್ಸ್ಪೆಂಡಿಚರ್, ರೆಂಟ್ ಅಕೌಂಟ್ ಡೆಬಿಟ್ ಮಾಡಿದ್ವಿ. ಪೋಸ್ಟೇಜ್ ಅಕೌಂಟ್ ಅದು ಎಕ್ಸ್ಪೆಂಡಿಚರ್, ಅದನ್ನು ಡೆಬಿಟ್. ಈ ಎಲ್ಲ ಎಕ್ಸ್ಪೆಂಡಿಚರನಿಗೆ ನಾವು ಕ್ಯಾಶ್ ಪೇ ಮಾಡಿದ್ದೀವಿ. ಕ್ಯಾಶ್ ಗೋಸ್ ಔಟ್. ಸೊ ಕ್ಯಾಶ್ ಅಕೌಂಟನ್ನು ಕ್ರೆಡಿಟ್. ಒಟ್ಟು ಕ್ಯಾಶ್ ಪೇ ಮಾಡಿರೋದಿಷ್ಟು 1310 ರುಪಿಯನ್ನು ಪೇ ಮಾಡಿದ್ದೀವಿ, ಅದನ್ನು ಕ್ರೆಡಿಟ್ ಮಾಡಿದ್ವಿ. ಇಂಡಿವಿಜುವಲ್ ಆಗಿ ಸ್ಯಾಲರಿ ಎಷ್ಟು ಪೇ ಮಾಡಿದ್ವಿ, 500 ರುಪಿ ಪೇ ಮಾಡಿದ್ವಿ, ಡೆಬಿಟ್ ಅಮೌಂಟ್ ಕಾಲಮಲ್ಲಿ ಎಂಟ್ರಿ ಮಾಡಿದ್ವಿ. ರೆಂಟನ್ನು ಪೇ ಮಾಡಿದ್ವಿ, 800 ರುಪಿ ರೆಂಟ್ ಅಮೌಂಟ್ ಎಂಟ್ರಿ ಮಾಡಿದ್ವಿ ಡೆಬಿಟ್ ಅಮೌಂಟ್ ಕಾಲಮಲ್ಲಿ. ಪೋಸ್ಟೇಜಿಗೆ ಎಷ್ಟು ಪೇ ಮಾಡಿದ್ವಿ, 10 ರುಪಿ ಪೇ ಮಾಡಿದ್ವಿ, ಅದನ್ನು ಡೆಬಿಟ್ ಅಮೌಂಟ್ ಕಾಲಮಲ್ಲಿ ಎಂಟ್ರಿ ಮಾಡಿದ್ವಿ. ನೆಕ್ಸ್ಟ್ ಒನ್ ಇಸ್ ದ ಟ್ರಾನ್ಸಾಕ್ಷನ್ 8. ರಿಸೀವ್ಡ್ ಕಮಿಷನ್ rupees 300 ಆ್ಯಂಡ್ ಇಂಟ್ರೆಸ್ಟ್ rupees 700. ಟ್ರಾನ್ಸಾಕ್ಷನ್ ಅರ್ಥ ಮಾಡ್ಕೊಳ್ಳಿ. ರಿಸೀವ್ಡ್ ಕಮಿಷನ್ ಬಂದಿದೆ, ಅದು ಏನಾಗುತ್ತೆ, ಕಮಿಷನ್ ಬಂದಿದೆ ಅಂದರೆ ಅದು ಇನ್ಕಮ್ ಬಂದಿದೆ, ಲಾಭ ಬಂದಿದೆ, ನಮಗೆ ಲಾಭ ಬಂದಿದೆ ಅಂತ ಅರ್ಥ ಮಾಡೋದು. ಅದೇ ರೀತಿ ಬಡ್ಡಿ ಇಂಟ್ರೆಸ್ಟ್ ಬಂದಿದೆ, ಇದೆಲ್ಲ ನಮಗೇನಾಗುತ್ತೆ, ಇನ್ಕಮ್ ಆಗುತ್ತೆ. ಸೊ ಸೇಮ್ ಡೇನಲ್ಲಿ ನಮಗೆ ಇಂಟ್ರೆಸ್ಟ್ ಬಂದಿದೆ ಮತ್ತು ಕಮಿಷನ್ನು ಬಂದಿದೆ. ಸೊ ಹಾಗಾಗಿ ನಾವು ಕಮಿಷನ್ ಅಕೌಂಟ್ ಒಂದು ಓಪನ್ ಮಾಡ್ತೀವಿ, ಇಂಟ್ರೆಸ್ಟ್ ಅಕೌಂಟನ್ನು ಒಂದು ಓಪನ್ ಮಾಡ್ತೀವಿ. ಸೊ ಬೋತ್ ಆರ್ ಕಮ್ಸ್ ಇನ್ ಟರ್ಮ್ಸ್ ಆಫ್ ದಿ ಕ್ಯಾಶ್. ಕಮಿಷನ್ ಬಂದಿದೆ ಅಂದರೆ ಕಮಿಷನ್ನೇ ಬರೋದಿಲ್ಲ, ಕಮಿಷನ್ನು ಕ್ಯಾಶಿನ ಒಂದು ರೂಪದಲ್ಲಿ ಬರುತ್ತೆ. ಕ್ಯಾಶ್ ರಿಸೀವ್ಡ್ ಇನ್ ಟರ್ಮ್ಸ್ ಆಫ್ ದಿ ಕ್ಯಾಶ್, ಅಲ್ಲ, ಕಮಿಷನ್ ರಿಸೀವ್ಡ್ ಇನ್ ಟರ್ಮ್ಸ್ ಆಫ್ ದಿ ಕ್ಯಾಶ್ ಅಂತ ಆಗುತ್ತೆ. ಹಾಗಾಗಿ ಈ ಒಂದು ಟ್ರಾನ್ಸಾಕ್ಷನ್ ಬರೋಂತಹ ಅಕೌಂಟಲ್ಲಿ ಮೊದಲನೇ ಅಕೌಂಟು ಕ್ಯಾಶ್ ಅಕೌಂಟು, ಎರಡನೇ ಅಕೌಂಟು ಕಮಿಷನ್ ಅಕೌಂಟು, ಮೂರನೇ ಅಕೌಂಟು ಇಂಟ್ರೆಸ್ಟ್ ಅಕೌಂಟು. ಈಗ ಯಾವ ಅಕೌಂಟನ್ನು ಡೆಬಿಟ್ ಮಾಡಬೇಕು, ಯಾವ ಅಕೌಂಟನ್ನು ಕ್ರೆಡಿಟ್ ಮಾಡಬೇಕು ಅನ್ನೋದು ಕ್ವಶನ್ನು. ಓಕೆ, ಸೊ ಕಮಿಷನ್ ರಿಸೀವ್ಡ್, ಇಂಟ್ರೆಸ್ಟ್ ರಿಸೀವ್ಡ್ ಇನ್ಕಮನ್ನು ಇಂಡಿಕೇಟ್ ಆಗುತ್ತೆ. ಹಾಗೆ ಕಮಿಷನ್ ಅಕೌಂಟು ಮತ್ತು ಇಂಟ್ರೆಸ್ಟ್ ಅಕೌಂಟನ್ನು ಕ್ರೆಡಿಟ್ ಮಾಡ್ತೀವಿ ಆ್ಯಸ್ ಪರ್ ದಿ ನಾಮಿನಲ್ ಅಕೌಂಟ್ ರೂಲ್ಸ್ ಪ್ರಕಾರ. ಬೋತ್ ಆರ್ ಕಮ್ಸ್ ಇನ್ ಟರ್ಮ್ಸ್ ಆಫ್ ದಿ ಕ್ಯಾಶ್ ಬಂದಿದೆ. ರಿಯಲ್ ಅಕೌಂಟ್ ರೂಲ್ಸ್ ಪ್ರಕಾರ ಡೆಬಿಟ್ ವಾಟ್ ಕಮ್ಸ್ ಇನ್, ಇಯರ್ ದ ಕ್ಯಾಶ್ ಕಮ್ಸ್ ಇನ್. ಕ್ಯಾಶ್ ಒಟ್ಟು ಎಷ್ಟು ಬಂತು, 1000 ರುಪಿ ನಮಗೆ ಕ್ಯಾಶ್ ಬಂತು. ಸೊ 1000 ರುಪಿಯನ್ನು ನಾವು ಎಂಟ್ರಿ ಮಾಡ್ತೀವಿ, ಕ್ಯಾಶ್ ರಿಸೀವ್ಡ್. ಸೊ ಕ್ಯಾಶ್ ನೋಡಿ 8 ಟ್ರಾನ್ಸಾಕ್ಷನ್ ಇದೆ. ಕ್ಯಾಶ್ ಅಕೌಂಟ್ ಡೆಬಿಟ್, ಕ್ಯಾಶ್ ಬಂತು 1000. ಹೇಗೆ ಬಂತು, ಕಮಿಷನ್ ರೂಪದಲ್ಲಿ ಬಂತು. ಇನ್ಕಮು 700 ರುಪಿ ಕಮಿಷನ್ ರೂಪದಲ್ಲಿ ಬಂತು. ಓಕೆ, ಇಂಟ್ರೆಸ್ಟ್ ಬಡ್ಡಿ ರೂಪದಲ್ಲಿ ಬಂತು. ಓಕೆ, ಇನ್ಕಮ್ ಇಂಟ್ರೆಸ್ಟ್ ಓಕೆ 300 ರುಪಿ. ಒಟ್ಟು ಅಮೌಂಟ್ ರಿಸೀವ್ಡ್ ಇಸ್ 1000. ಎಕ್ಸ್ಪ್ಲನೇಷನ್ ಏನು ಬರ್ತೀರಾ, ಬೀಯಿಂಗ್ ಕಮಿಷನ್ ಆ್ಯಂಡ್ ಇಂಟ್ರೆಸ್ಟ್ ರಿಸೀವ್ಡ್. 9th ಟ್ರಾನ್ಸಾಕ್ಷನ್. The proprietor took cash rupees 200 and goods rupees 300 from business for his personal ಯೂಸ್. ಸೊ ಪರ್ಸನಲ್ ಯೂಸಿಗೆ ಏನು ಮಾಡಿದ್ದಾನೆ, ಕ್ಯಾಶನ್ನು ತೊಗೊಂಡಿದ್ದಾನೆ ಮತ್ತು ಸಮ್ ಗೂಡ್ಸನ್ನು ತೊಗೊಂಡಿದ್ದಾನೆ. ಇಲ್ಲಿ ನೀವು ಫೈಂಡ್ ಔಟ್ ಮಾಡಿರುವಂಥ ಅಕೌಂಟು. ಸೊ ಪ್ರಾಪರ್ಟರ್ ವಿತ್ ಡ್ರಾ ಫಾರ್ ಪರ್ಸನಲ್ ಯೂಸ್ ಅಂತ ನಾವು ಡ್ರಾಯಿಂಗ್ ಅಕೌಂಟ್ ಓಪನ್ ಮಾಡಬೇಕು ಅಂತ ಹೇಳಿದೆ. ಡ್ರಾಯಿಂಗ್ ಅಕೌಂಟ್ ಓಪನ್ ಮಾಡ್ತೀವಿ. ಮತ್ತು ಕ್ಯಾಶನ್ನು ಡ್ರಾ ಮಾಡಿದ್ದಾನೆ, ಕ್ಯಾಶನ್ನು ಉಪಯೋಗಿಸ್ಕೊಂಡಿದ್ದಾನೆ, ಕ್ಯಾಶ್ ಅಕೌಂಟನ್ನು ಓಪನ್ ಮಾಡ್ತೀವಿ. ನೆಕ್ಸ್ಟ್ ಗೂಡ್ಸ್ ಅಂತಂದರೆ ನಾವೊಂದು ಪರ್ಚೇಸ್ ಅಕೌಂಟಿಂದ ಅವ್ನು ಡ್ರಾ ಮಾಡಿರೋ ಪರ್ಚೇಸ್ ಅಕೌಂಟ್ ಆದರೂ ಓಪನ್ ಮಾಡ್ಬೋದು ಮತ್ತು ಗೂಡ್ಸ್ ಅಕೌಂಟ್ ಆದರೂ ಓಪನ್ ಮಾಡಬಹುದು. ಸೊ ಹಾಗಾಗಿ ಇಲ್ಲಿ ಬರುವಂತಹ 3 ಅಕೌಂಟಲ್ಲಿ ಮೊದಲನೇದು ನಾನು ಡ್ರಾಯಿಂಗ್ ಅಕೌಂಟು, ಕ್ಯಾಶ್ ಅಕೌಂಟು, ಇನ್ನೊಂದು ಗೂಡ್ಸ್ ಅಕೌಂಟ್ ಆರ್ ಪರ್ಚೇಸ್ ಅಕೌಂಟು, ಅದನ್ನು ಎಂಟ್ರಿ ಮಾಡಲಾಗಿದೆ. ಸೊ ಯಾವ ಅಕೌಂಟನ್ನು ಡೆಬಿಟ್ ಮಾಡಬೇಕು, ಯಾವ ಅಕೌಂಟನ್ನು ಕ್ರೆಡಿಟ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟು. ಸೊ ಡ್ರಾಯಿಂಗ್ ಅಕೌಂಟು ಇಂಡಿಕೇಟ್ ದಿ ಪ್ರಾಪರ್ಟರ್ ರಿಸೀವ್ ದಿ ಬೆನಿಫಿಟ್. ಹಾಗಾಗಿ ಡ್ರಾಯಿಂಗ್ ಅಕೌಂಟ್ ಡೆಬಿಟ್ ಮಾಡಿದ್ವಿ. ಕ್ಯಾಶ್ ಗೋಸ್ ಔಟ್ ಫ್ರಮ್ ದ ಬಿಸ್ನೆಸ್, ಕ್ಯಾಶ್ ಅಕೌಂಟನ್ನು ಕ್ರೆಡಿಟ್ ಮಾಡಿದ್ವಿ. ಮತ್ತು ಗೂಡ್ಸ್ ಗೋಸ್ ಔಟ್ ಫ್ರಮ್ ದ ಬಿಸ್ನೆಸ್ ಫ್ರಮ್ ದ ಪರ್ಚೇಸ್ ಅಕೌಂಟ್. ಸೊ ಪರ್ಚೇಸ್ ಅಕೌಂಟನ್ನು ನಾವು ಕ್ರೆಡಿಟ್ ಮಾಡಿದ್ವಿ. ಬೀಯಿಂಗ್ ಏನು ಬರ್ತೀರಾ, ಕ್ಯಾಶ್ ಆ್ಯಂಡ್ ಗೂಡ್ಸ್ ಟೇಕನ್ ಅವೇ ಫ್ರಮ್ ದ ಬಿಸ್ನೆಸ್ ಬೈ ದ ಪ್ರೊಪ್ರೈಟರ್. ನೆಕ್ಸ್ಟ್ 9th ಟ್ರಾನ್ಸಾಕ್ಷನ್ ಇಯರ್. 9th ಟ್ರಾನ್ಸಾಕ್ಷನ್ ಏನು ಹೇಳಿ, 9th ಆಯ್ತಲ್ವಾ. ಈಗ 10th ಸೋಲ್ಡ್ ಗೂಡ್ಸ್ ಟು ಅಮರ್ rupees 1000 and received from him rupees 500. Some goods are sold rupees 1000 and received from him 500. So totally some goods are sold to the ಅಮರ್. ಈ ಒಂದು ಟ್ರಾನ್ಸಾಕ್ಷನ್ ಮತ್ತು ಅವನಿಂದ 500 ರೂಪಾಯಿ ಅಮೌಂಟನ್ನು ಪಡೆಯಲಾಗಿದೆ. ಈ ಟ್ರಾನ್ಸಾಕ್ಷನ್ ಅರ್ಥ ಮಾಡಿಕೊಂಡೆ ಆದಮೇಲೆ ಅಲ್ಲಿ ಬರೋಂತಹ ಅಕೌಂಟ್ಸ್ ಏನೇನು, ಒಂದು ಸೇಲ್ಸ್ ಅಕೌಂಟು, ಅಮರ್ ಅಕೌಂಟು ಮತ್ತು ಕ್ಯಾಶ್ ಅಕೌಂಟು. ಸೊ 10th ಟ್ರಾನ್ಸಾಕ್ಷನ್ ನೋಡಿ, ಅಮರ್ ಇಸ್ ದ ರಿಸೀವರ್ ಆಫ್ ದಿ ಗೂಡ್ಸ್. ಒಟ್ಟು ಇಲ್ಲಿ ಬರೋಂಥ ಅಕೌಂಟ್ ಯಾವುದು ಅಂತ ಹೇಳಿದ್ದೆ, ಒಂದು
ಸೋಲ್ಡ್ ಗೂಡ್ಸ್ ಅಂದ ತಕ್ಷಣ ಸೇಲ್ಸ್ ಅಕೌಂಟ್ ಓಪನ್ ಮಾಡಿದ್ವಿ. ಆ್ಯಂಡ್ ಅಮೌರ್ ಈಸ್ ದ ರಿಸೀವರ್ ಆಫ್ ದಿ ಗೂಡ್ಸ್, ಅಮೌರ್ ಅಕೌಂಟ್ ಓಪನ್ ಮಾಡ್ತೀವಿ. ಮತ್ತು ಪಾರ್ಟ್ ಅಮೌಂಟನ್ನು ನಾವು ಪಡೆದಿದ್ದೀವಿ, ಕ್ಯಾಶ್ ಅಕೌಂಟನ್ನು ಒಂದು ಎಂಟ್ರಿ ಮಾಡ್ತೀವಿ. ಸೊ ಸೇಲ್ಸ್ ಅಕೌಂಟ್ ಇನ್ಕಮ್ ಇಂಡಿಕೇಟ್ ಮಾಡೋದ್ರಿಂದ ಸೇಲ್ಸ್ ಅಕೌಂಟ್ ಕ್ರೆಡಿಟ್ ಆಯಿತು. ಡೆಬಿಟಲ್ಲಿ ಅಮರ್ಸ್ ಅಕೌಂಟ್ ತೊಗೊಳ್ತೀವಿ. ಅಮರ್ ಇಸ್ ದ ರಿಸೀವರ್ ಆಫ್ ದಿ ಸಮ್ ಗೂಡ್ಸ್. ಸೊ ಇಯರ್ ದ ಪಾರ್ಟ್ ಆಫ್ ದಿ ಗೂಡ್ಸ್ ಆರ್ ಸೋಲ್ಡ್ ಆನ್ ದ ಕ್ರೆಡಿಟ್. ಇಲ್ಲಿ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಇದೆ ಮತ್ತು ಕ್ಯಾಶ್ ಟ್ರಾನ್ಸಾಕ್ಷನ್ ಇದೆ. ಸೊ 500 ರೂಪಿ ಒಟ್ಟು ಗೂಡ್ಸನ್ನು ನಾವು ಮಾರಾಟ ಮಾಡಿರೋದು 1000 ವರ್ತ್ ಗೂಡ್ಸನ್ನು ನಾವು ಮಾರಾಟ ಮಾಡಿದ್ದೀವಿ. ಅದರಲ್ಲಿ 500 ಮಾತ್ರ ಅಮರಿಂದ ಪಡೆದಿದ್ದೀವಿ. ಸೊ 500 ವರ್ತ್ ಆಫ್ ಗೂಡ್ಸ್ ಆರ್ ಸೋಲ್ಡ್ ಫಾರ್ ದಿ ಕ್ಯಾಶ್. 500 ರೂಪಿ ವರ್ತ್ ಗೂಡ್ಸನ್ನು ನಾವು ಕ್ಯಾಶಿಗೆ ಮಾರಾಟ ಮಾಡಿದ್ದೀವಿ. ಇನ್ನು 500 ರೂಪಿ ಗೂಡ್ಸನ್ನು ನಾವು ಕ್ರೆಡಿಟಲ್ಲಿ ಸೇಲ್ ಮಾಡಿದ್ದೀವಿ. ಸೊ ಹಾಗಾಗಿ ಅಮರ್ಸ್ ಅಕೌಂಟನ್ನು ನಾವು ಇಲ್ಲಿ ಓಪನ್ ಮಾಡಬೇಕಾಗುತ್ತೆ. ಅಮರ್ಸ್ ಅಕೌಂಟನ್ನು ಡೆಬಿಟ್ ಮಾಡಿದ್ವಿ ಮತ್ತು ಕ್ಯಾಶ್ ರಿಸೀವ್ಡ್ ಆಗಿರೋದ್ರಿಂದ ಕ್ಯಾಶ್ ಅಕೌಂಟನ್ನು ಡೆಬಿಟ್ ಮಾಡಿದ್ವಿ. ನೆಕ್ಸ್ಟ್ ಸೇಲ್ಸ್ ಅಕೌಂಟ್ ಈಸ್ ಇಂಡಿಕೇಟ್ ದಿ ರೆವಿನ್ಯೂ. ಸೇಲ್ಸ್ ಅಕೌಂಟನ್ನು ಕ್ರೆಡಿಟ್ ಮಾಡಿದ್ವಿ. ಒಟ್ಟು ಸೇಲ್ಸು 1000 ಮತ್ತು 500 ರೂಪಿ ವರ್ತ್ ಗುಡ್ಸು ಕ್ರೆಡಿಟ್ ಸೇಲ್ ಆಗಿದೆ. 500 ರೂಪಿ ವರ್ತ್ ಗುಡ್ಸು ಕ್ಯಾಶಿಗೆ ಸೇಲ್ ಆಗಿದೆ. ಬೀಯಿಂಗ್ ಗುಡ್ಸ್ ಸೋಲ್ಡ್ ಟು ಅಮರ್ ಪಾರ್ಟ್ಲಿ ಫಾರ್ ದ ಕ್ಯಾಶ್ ಆ್ಯಂಡ್ ಪಾರ್ಟ್ಲಿ ಫಾರ್ ದಿ ಕ್ರೆಡಿಟ್ ಅಂತ ಹೇಳ್ಬೋದು. ಇಲ್ಲಿ ಇನ್ನೊಂದು 11th ಟ್ರಾನ್ಸಾಕ್ಷನ್. Purchased goods from Arjun rupees 2000 and paid him rupees 1200 ಅಂತ ಇದೆ. ಓಕೆ, ಸೊ ಇನ್ ದಿಸ್ ಟ್ರಾನ್ಸಾಕ್ಷನ್ ಫೈಂಡ್ ಬೋತ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆ್ಯಂಡ್ ಕ್ಯಾಶ್ ಟ್ರಾನ್ಸಾಕ್ಷನ್ ಇನ್ 11th. ಓಕೆ, ಸೊ ಇಯರ್ ಸಮ್ ಗೂಡ್ಸ್ ಆರ್ ಪರ್ಚೇಸ್ಡ್ ಫ್ರಮ್ ದ ಅರ್ಜುನ್ ಫಾರ್ ಕ್ಯಾಶ್ ಆ್ಯಂಡ್ ಆನ್ ಕ್ರೆಡಿಟ್ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಪರ್ಚೇಸ್ ಗೂಡ್ಸ್ ಅಂದ ತಕ್ಷಣ ಪರ್ಚೇಸ್ ಅಕೌಂಟ್ ಓಪನ್ ಮಾಡ್ತೀವಿ. ಸಮ್ ಗೂಡ್ಸ್ ಪರ್ಚೇಸ್ಡ್ ಫಾರ್ ದಿ ಕ್ಯಾಶ್ ಆಗಿರೋದ್ರಿಂದ ಕ್ಯಾಶ್ ಅಕೌಂಟ್ ಓಪನ್ ಮಾಡಿದ್ವಿ. ಆ್ಯಂಡ್ ಪಾರ್ಟ್ ಆಫ್ ದಿ ಗೂಡ್ಸ್ ಆರ್ ಪರ್ಚೇಸ್ಡ್ ಆನ್ ದ ಕ್ರೆಡಿಟ್ ಆಗಿರೋದ್ರಿಂದ ನಾವು ಸಪ್ಲೈಯರ್ ಅಕೌಂಟನ್ನು ಓಪನ್ ಮಾಡಿದ್ವಿ. ದಟ್ ಈಸ್ ದ ಅರ್ಜುನ್ಸ್ ಅಕೌಂಟ್ ಅಂತ. ಸೊ ಪರ್ಚೇಸ್ ಅಕೌಂಟ್ ಇಂಡಿಕೇಟ್ ದಿ ಎಕ್ಸ್ಪೆನ್ಸ್, ಹಾಗಾಗಿ ಅದನ್ನು ಅಕೌಂಟನ್ನು ಡೆಬಿಟ್ ಮಾಡಿದ್ವಿ. ಮತ್ತು ಕ್ಯಾಶ್ ಗೋಸ್ ಔಟ್ ಫಾರ್ ದಿ ಪರ್ಚೇಸ್ ಆಫ್ ದಿ ಗೂಡ್ಸ್ ಆಗಿರೋದ್ರಿಂದ ಕ್ಯಾಶ್ ಅಕೌಂಟನ್ನು ಕ್ರೆಡಿಟ್ ಮಾಡಿದ್ವಿ. ಆ್ಯಂಡ್ ಪಾರ್ಟ್ ಆಫ್ ದಿ ಗೂಡ್ಸ್ ಆರ್ ಪರ್ಚೇಸ್ಡ್ ಆನ್ ಕ್ರೆಡಿಟ್ ಆಗಿರೋದ್ರಿಂದ ನಾವು ಗೀವರ್ ಅಕೌಂಟನ್ನು ಓಪನ್ ಮಾಡಬೇಕಾಗುತ್ತೆ, ಸಪ್ಲೈಯರ್ ಅಕೌಂಟನ್ನು ಓಪನ್ ಮಾಡಬೇಕಾಗುತ್ತೆ. ದಟ್ ಈಸ್ ಅರ್ಜುನ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಟೋಟಲ್ ಪರ್ಚೇಸ್ 2000 ಇರೋದ್ರಿಂದ 2000 ಡೆಬಿಟ್ ಮಾಡಿದ್ವಿ. ಅದರಲ್ಲಿ 1200 ಕ್ಯಾಶ್ ಪೇ ಮಾಡಿದ್ದೀವಿ. 800 ರೂಪಿ ವರ್ತ್ ಗೂಡ್ಸನ್ನು ನಾವು ಕ್ರೆಡಿಟಲ್ಲಿ ಪರ್ಚೇಸ್ ಮಾಡಿದ್ದೀವಿ. ಹಾಗಾಗಿ ಅರ್ಜುನ್ಸ್ ಅಕೌಂಟನ್ನು ಅಮೌಂಟ್ ಕ್ಲಿಯರ್ ಆಗೋ ತನಕ ನಾವು ಸಪ್ಲೈಯರ್ ಅಕೌಂಟನ್ನು ನಾವು ಕ್ರೆಡಿಟರ್ ಅಕೌಂಟನ್ನು ಓಪನ್ ಮಾಡಬೇಕಾಗುತ್ತೆ 12th ಅನ್ನಲ್ಲಿ. ಸೊ ಈ ಅರ್ಥ ಕ್ಯಾಶ್ some cash purchase is made and also paid some carriage expenditure ಅಂತ ಹೇಳ್ಬೋದು. Cash paid for the purchase and the carriage. Here the some goods are purchased for the cash and some carriage expenditure is incurred. ಓಕೆ, ಸೊ ಪರ್ಚೇಸ್ ಅಕೌಂಟನ್ನು ಓಪನ್ ಮಾಡಿದ್ವಿ. ಕ್ಯಾರೇಜ್ ಅಮೌಂಟ್ ಈಸ್ ಪೇಡ್ ಫಾರ್ ದಿ ಪರ್ಚೇಸಿಂಗ್ ಆಫ್ ದಿ ಗೂಡ್ಸ್. ಕ್ಯಾರೇಜ್ ಎಕ್ಸ್ಪೆಂಡಿಚರ್ ಈಸ್ ದ ಎಕ್ಸ್ಪೆಂಡಿಚರ್. ಸೊ ಕ್ಯಾರೇಜ್ ಅಕೌಂಟನ್ನು ನಾವು ಓಪನ್ ಮಾಡ್ತೀವಿ ಮತ್ತು ಅಕೌಂಟನ್ನು ಡೆಬಿಟ್ ಮಾಡ್ತೀವಿ. ಮತ್ತು ಈ ಎಲ್ಲವನ್ನು ಕ್ಯಾಶ್ ಮೂಲಕ ಪೇ ಮಾಡ್ತೀವಿ. ಸೊ ಕ್ಯಾಶ್ ಅಕೌಂಟ್ ಓಪನ್ ಮಾಡ್ತೀವಿ. ಸೊ ಪರ್ಚೇಸ್ ಅಕೌಂಟ್ ಇಂಡಿಕೇಟ್ ದಿ ಎಕ್ಸ್ಪೆನ್ಸ್, ಅದನ್ನು ಡೆಬಿಟ್ ಮಾಡಿದ್ವಿ. ಕ್ಯಾರೇಜ್ ಇಂಡಿಕೇಟ್ ದಿ ಎಕ್ಸ್ಪೆನ್ಸ್, ಅದನ್ನು ಡೆಬಿಟ್ ಮಾಡಿದ್ವಿ. ಫಾರ್ ದಿಸ್ ಪರ್ಪಸ್ ಕ್ಯಾಶ್ ಈಸ್ ಗೋಸ್ ಔಟ್ ಫ್ರಮ್ ದ ಬಿಸ್ನೆಸ್. ಸೊ ಕ್ಯಾಶ್ ಅಕೌಂಟನ್ನು ಕ್ರೆಡಿಟ್ ಮಾಡಿದ್ವಿ. ಒಟ್ಟು ಕ್ಯಾಶ್ ಪೇ ಮಾಡಿರೋದು 3050 ರೂಪಿ. ಸೊ ಅಷ್ಟು ಅಮೌಂಟನ್ನು ನಾವೇನು ಮಾಡಿದ್ವಿ, ಡೆಬಿಟ್ ಮಾಡಿದ್ವಿ. ಮತ್ತು ಇಂಡಿವಿಜುವಲ್ ಆಗಿ ಪರ್ಚೇಸ್ ಅಕೌಂಟ್ ಒಟ್ಟು ಪರ್ಚೇಸ್ ಅಮೌಂಟು 3000 ಡೆಬಿಟ್ ಮಾಡಿದ್ವಿ. ಕ್ಯಾರೇಜ್ ಅಮೌಂಟನ್ನು 50,000 ಡೆಬಿಟ್ ಮಾಡಿದ್ವಿ. 3050 ರೂಪಿ ಅಮೌಂಟ್ ಗೋಸ್ ಔಟ್ ಫ್ರಮ್ ದ ಬಿಸ್ನೆಸ್ ಆಗಿರೋದು ಅದನ್ನು ಕ್ರೆಡಿಟ್ ಮಾಡಿದ್ವಿ ಕ್ರೆಡಿಟ್ ಅಮೌಂಟ್ ಕಾಲಮಲ್ಲಿ. being cash paid for the purchase and carriage. Okay, here the similar question is given in worksheet. ಈಗ ನಾನು ಎಕ್ಸ್ಪ್ಲೇನ್ ಮಾಡಿದೆನಲ್ಲ ಅದೇ ಥರದ ಸಿಮಿಲರ್ ಕ್ವಶನನ್ನು ಕೊಡಲಾಗಿದೆ. ಸೊ ಕಮರ್ಷಿಯಲ್ ಬಿಸ್ನೆಸ್ ವಿತ್ ಕ್ಯಾಶ್ ₹5000, ಗೂಡ್ಸ್ ವರ್ತ್ ₹2000 ಆ್ಯಂಡ್ ಫರ್ನಿಚರ್ ₹8000. ಇಲ್ಲೊಂದು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಲಾಗಿದೆ. ಕ್ಯಾಶು, ಗೂಡ್ಸು ಮತ್ತು ಫರ್ನಿಚರಿಂದ ಸೇಮ್ ಅದೇ ರೀತಿ ಕ್ಯಾಶ್ ಅಕೌಂಟ್ ಡೆಬಿಟ್ ಮಾಡ್ತೀವಿ, ಗೂಡ್ಸ್ ಅಕೌಂಟ್ ಡೆಬಿಟ್ ಆರ್ ಸ್ಟಾಕ್ ಅಕೌಂಟ್ ಡೆಬಿಟ್, ಫರ್ನಿಚರ್ ಅಕೌಂಟ್ ಡೆಬಿಟ್ ಆ್ಯಂಡ್ ಟು ಕ್ಯಾಪಿಟಲ್ ಅಕೌಂಟ್ ಅಂತ ಎಂಟ್ರಿ ಮಾಡ್ತೀವಿ. ಸೆಕೆಂಡ್ ಟ್ರಾನ್ಸಾಕ್ಷನ್ ಪರ್ಚೇಸ್ ಗೂಡ್ಸ್ ಫಾರ್ ದಿ ಕ್ಯಾಶ್ ₹2,000 ಫ್ರಮ್ ದ ಮಿಸ್ಟರ್
C and from Mr. D on credit. ಓಕೆ, ಇದೆ ಸೇಮ್ ಟ್ರಾನ್ಸಾಕ್ಷನ್ ನೀವೆಲ್ಲ ಮಾಡ್ತಾ ಹೋಗಿ ಸಾಲ್ವ್ ಮಾಡಿ ಮನೇಲಿ ಕೂತ್ಕೊಂಡು. ಓಕೆ, ನೆಕ್ಸ್ಟ್ session outcomes. At the end of the course, student will be able to understand the basic knowledge of the accountancy and understand the knowledge of the maintaining the books of accounts. Books for the reference: Accountancy Volume First by the B.S. Raman, Accountancy Volume by the Kodakol, Accountancy Volume by the Pre-University Education, Accountancy by the Reddy and Appannaya, Accountancy by Dr. T.V. Raju and Dr. Sheshamurthy, Swapna's publication, NCRTC, CBSE and ICCE, and open source software and website address MOOCs and SWAYAMs. Thank you very much.